ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ AB ಫ್ಯಾಷನ್ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ಬ್ಲಾಗ್ ಏನು ಅಂದರೆ, ಆ್ಯಕ್ಚುಲಿ ನಾನು ನಮ್ಮಮ್ಮ ಮನೆಯಿಂದ ನಮ್ಮೂರಿಂದ ರಿಟರ್ನ್ ಆಗಿ ಆಲ್ಮೋಸ್ಟ್ 1 ಅವರ್ ಆಗ್ತಿದೆ. ಸೊ ಇವತ್ತೇ ಬಂದಿದ್ದು. ಆ್ಯಂಡ್ ಲಗೇಜೆಲ್ಲ ಅನ್ಪ್ಯಾಕ್ ಮಾಡಬೇಕು ನಂದು ಮತ್ತು ನಮ್ಮ ಲಿಟಲ್ ಪ್ರಿನ್ಸಸ್ದು. ಆ್ಯಂಡ್ ನಿಮಗೆ ಗೊತ್ತಲ್ವಾ, ವೈಫ್ ಮನೆಯಲ್ಲಿಲ್ಲ ಅಂದರೆ ರೂಮ್ ಯಾವ ಥರ ಇರುತ್ತೆ ಅಂತ. ಸೊ ಫುಲ್ ರೂಮ್ ಆರ್ಗನೈಸ್ ಮಾಡಬೇಕು. ಗಲೀಜಾಗಿದೆ, ತೋರಿಸ್ತೀನಿ ರೀ ನಿಮಗೆ. ನೋಡಿ ಗಾಯ್ಸ್, ಇದು ನಮ್ಮ ಒಂದು ರೂಮ್. ಎಷ್ಟೊಂದು ಡರ್ಟಿಯಾಗಿ ಇಟ್ಕೊಂಡಿದ್ದಾರೋ. ಇದನ್ನೆಲ್ಲ ಈಗ ಆರ್ಗನೈಸ್ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. Princess put the chapli and cheese. ಇದು ಒಂದು ಡ್ರೈ ಫ್ರೂಟ್ ಪೌಡರ್, ನಾನು ಆಲ್ರೆಡಿ ಇದ್ರದ್ದು ರಿವ್ಯೂ ಮಾಡಿ ಹಾಕಿದ್ದೀನಿ ಗಾಯ್ಸ್, ನನ್ನ ಒಂದು ಇನ್ಸ್ಟಾ ಪೇಜಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಸಹ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೀರಿಯಸ್ಲಿ ದ ಕ್ವಾಲಿಟಿ. ವಾ, ನನ್ನದು ರಿಟರ್ನ್ ಮಾಡಬೇಕು ಅನಿಸಿಲ್ಲ ನಿಜವಾಗಿರೋ. ನೋಡಿ ಎಷ್ಟೊಂದು ಚೆನ್ನಾಗಿದೆ, ಕ್ಯೂಟಾಗಿದೆ, ಯು ಶೇಪಲ್ಲಿ. ನೋಡಿ ಸಖತ್ ಇಷ್ಟ ಆಯಿತು ನನಗಂತೂ. ನನಗೆ ನೆಕ್ಲೆಸ್ಗಿಂತ ಇದು ಇಯರಿಂಗ್ಸ್ ಇನ್ನೂ ಸಖತ್ತಾಗಿ ಇಷ್ಟ ಆಯಿತು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಡೀಟೇಲಿಂಗ್. ನಿಮಗೂ ಈ ಒಂದು ನೆಕ್ಲೆಸ್ ಬೇಕಂದರೆ ನನ್ನ ಒಂದು ಪೇಜಲ್ಲಿ ನಾನು ಆಲ್ರೆಡಿ ರಿವ್ಯೂ ಮಾಡಿ ಹಾಕಿದ್ದೀನಿ, ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಹೋಗಿ ಚೆಕ್ ಮಾಡಿ. ಸೀರಿಯಸ್ಲಿ ಯು ಡಿಸರ್ವ್ ದಿಸ್. This is my most favorite biscuit, Bourbon. ಈ ಟಿಪ್ನ ನಾನು ಅನ್ಪ್ಯಾಕ್ ಮಾಡ್ತಿಲ್ಲ ಗೈಸ್, ಬಿಕಾಸ್ ಇದಾದಮೇಲೆ ಮೇ ಬಿ ನಾಳೆ ಐ ವಾಂಟ್ ಟು ಪ್ಯಾಕ್ ಮೈ ಬ್ಯಾಗ್ ಫಾರ್ ಧರ್ಮಸ್ಥಳ ಟ್ರಿಪ್. ಸೊ ನಾನು ಬ್ಲಾಗ್ ಪ್ಲೇ ಮಾಡ್ತೀನಿ. ಸ್ಟೇ ಟ್ಯೂನ್. It's a skincare and get the products. Not like it. Back to guys. Back 3. Princess back. ಇದರಲ್ಲೂ ಕೂಡ ನನ್ನ ಬಟನ್ ಬಿಕಾಸ್ ಲಾಸ್ಟ್ ಟೈಮ್ ಅಲ್ಲಿ ಹೋದಾಗ ಏನಾಗೆ ನಂದೊಳ್ಳೆ ಟ್ರಿಪ್ ಹೋಗಬೇಕಾಗಿತ್ತು. ಸೊ ನನಗೆ ಟ್ರೈನಲ್ಲಿ ಬರಬೇಕಾಗಿತ್ತು. ಅದಕ್ಕೆ ತಾನೇ ಹಾಫ್ ಲಗೇಜ್ ನಮ್ಮ ಮನೇಲಿ ಇಟ್ಟಿದೆ. ಸೊ ಇವತ್ತು ಓದೋದಲ್ಲ, ರಿಟರ್ನ್ ತೊಗೊಂಡೆ. ಈ ಮಕ್ಕಳನ್ನ ಒಂದಿನ ಟ್ರಾವೆಲ್ ಮಾಡಿ ಕರ್ಕೊಂಡ್ಬಿಟ್ಟು ಸಹ ನಾನು ಎಷ್ಟೊಂದು ತಿಂಗ್ ಕರ್ಕೊಂಡ್ಬೇಕಾಗುತ್ತೆ. ಸೀರಿಯಸ್ಲಿ ವೈಟ್ ವಾಟರ್ಸ್ ಅಂತೆ, ಮೆಡಿಸಿನ್ಸ್ ಅಂತೆ, ಎಷ್ಟೊಂದು ಡೈಪರ್ಸ್ ಕ್ಯಾರಿ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ಬ್ಯಾಗ್ ಬೇಕು. ಇದರಲ್ಲಿ ಆ್ಯಕ್ಚುಲಿ ಏನಂತ ಹೊಸ ಬಂಗಾರಪೇಟೆ ಕೊಡ್ತಾರೆ. ಜಸ್ಟ್ ನಮ್ಮ ಟೀಚರ್ಸ್ ಡೈಪರ್ ಬ್ಯಾಗ್ ಬಂದಿದೆ. ನ್ಯೂ ಬ್ಯಾಗ್ ಫ್ರಮ್ ಮೀಶೋ. ಏನೋ ಅದು ರಿವ್ಯೂ ಮಾಡಿಲ್ಲ, ಮೋಸ್ಟ್ಲಿ ನಾಳೆ ರಿವ್ಯೂ ಮಾಡ್ಬೋದು. ಚೆಕ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಮೇಲೆ.
ಗೈಸ್ ನಾನು ಇದರಲ್ಲಿ ಫುಲ್ ಏನು ತೆಗಿತಾ ಇಲ್ಲ ಬಿಕಾಸ್ ಧರ್ಮಸ್ಥಳ ಟ್ರಿಪ್ಪು ಇದರಲ್ಲಿ ನಾನು ಆಲ್ಮೋಸ್ಟ್ ಅವ್ರದ್ದು ಡೈಪರ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ. ಸೊ ಐಮ್ ಲಿವಿಂಗ್ ಅ ಕೈಂಡ್ ಆಫ್ ಮೆಡಿಸನ್ಸ್ ಆ್ಯಂಡ್ ದ ಡೈಪರ್ಸ್ ಸಾಕ್ಸ್ ಎವ್ರಿಥಿಂಗ್ ಇನ್ ದಿಸ್ ಇದರಲ್ಲಿ ಪ್ರಿಪೇರ್ ಅನ್ವಾಂಟೆಡ್ ಥಿಂಗ್ಸ್ ಮಾತ್ರ ತೆಗಿತಾ ಇದ್ದೀನಿ. ನನ್ನ ಸಿಸ್ಟರ್ಸ್ ನನ್ನ ಮಗಳಿಗೆ ತಗೊಂಡಿರೋದು ಕ್ಯೂಟ್ ಕ್ಲಿಪ್ಸ್ ಆ್ಯಂಡ್ ಇಯರ್ ಬ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸಿ ಕಾಜಲ್ ಪೆನ್ಸಿಲ್ಸ್ ಆ್ಯಂಡ್ ಡನ್. ಸೊ ನಾನು ಇದರಲ್ಲಿ ವಾಪಸ್ ಡೈಪರ್ಸ್ ಎಲ್ಲ ವಾಪಸ್ ಇದರಲ್ಲಿ ಇಟ್ಟಿದ್ದಾರೆ. ಫಸ್ಟ್ ಬಟ್ಟೆ ಎಲ್ಲ ಮಡಚಿ ಇಟ್ಬಿಟ್ಟು ಆಮೇಲೆ ಕಾಸ್ಮೆಟಿಕ್ಸ್ ಮೆಡಿಸನ್ಸ್ ಏನಿಗೂ ಬೇರೆ ತಿಳ್ಕೊಳ್ಳೋಣ. ಫೋಲ್ಡಿಂಗ್ ಕ್ಲಾತ್ಸ್ ಮುಗೀತು ಗಾಯ್ಸ್. ಈಗ 7 ಬಟ್ಟೆನ ಹಾಕೋಕ್ಕೆ ಶಿಫ್ಟ್ ಮಾಡಬೇಕು. ಅದನ್ನು ಮತ್ತೆ ರೂಮಲ್ಲಿ ಇದೆ. ಸೊ ಫಸ್ಟ್ ನಾವು ಬಟ್ಟೆ ಎಲ್ಲ ಶಿಫ್ಟ್ ಮಾಡಿ ಆದಮೇಲೆ ನಾವು ಬಟ್ಟೆನ ಶಿಫ್ಟ್ ಮಾಡ್ತೀವಿ. ಬಿಕಾಸ್ ನನಗೆ ಡೋರ್ ತೆಗೆದ್ರೆ ನನ್ನ ಮಗಳು ಫುಲ್ ಬಂದೆಲ್ಲ ಮೆಸ್ಬಿಡ್ತಾರೆ. ಸೈಡ್ ಬಿಡೋಣ. So it's going to be so now it's shop.
ಗೈಸ್ ದಿಸ್ ಇಸ್ ದ ಡ್ರೆಸ್. ನಾನು ಕೊಟ್ಟಿಯೂರು ಬ್ಲಾಗ್ ಮಾಡಿದ್ನಲ್ಲ, ದರ್ಶನಕ್ಕೆ ಹಾಕೊಂಡು ಹೋಗಿದ್ದ ಡ್ರೆಸ್. ಐ ಲವ್ ದಿಸ್ ಡ್ರೆಸ್. ಇದು ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಿ ತಗೊಂಡು ಬೆಲ್ಲ. ದಿಸ್ ವಾಸ್ ಬಟ್ ಬೈ ಮೈ ಹಸ್ಬೆಂಡ್. ಆ್ಯಕ್ಚುಲಿ ನಾನು ಮೋಸ್ಟ್ ಡ್ರೆಸ್ ಶಾಪಿಂಗ್ ಎಲ್ಲ ನನ್ನ ಹಸ್ಬೆಂಡೇ ಮಾಡ್ತಾರೆ, ನಾನು ಹೋಗೋದಿಲ್ಲ, ನನ್ನ ಹ್ಯಾಬಿಟ್ ಇಲ್ಲ ಹೋಗಿ ಪರ್ಚೇಸ್ ಮಾಡೋದು. ಸೊ ನನ್ನ ಒಂದು ಶಾಪಿಂಗ್ ಎಲ್ಲ ನಮ್ಮ ಹಸ್ಬೆಂಡೇ ಮಾಡೋದು. ಸೊ ಗೈಸ್, ನಿಮ್ಮಲ್ಲಿ ಯಾರಾದರೂ ನಂತರ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಮಾಡಿ ಫಾರ್ ಶ್ಯೂರ್. ಈಗ ಅದು ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ, ನನಗಿಷ್ಟ ಆಗಿದ್ದು ನನಗಿಷ್ಟ ಆದವರಿಂದ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಗೈಸ್, ಫೈನಲಿ ಕ್ಲಾತ್ಸ್ ಎಲ್ಲ ರಿಆರ್ಗನೈಸ್ ಮಾಡ್ತಾ ಇದ್ದು, ನಾನು ಆಗೋದು ಮಾತ್ರ ಬಾಕಿದೆ. ಅದನ್ನು ಮತ್ತೆ ಅವರ ರೂಮಲ್ಲಿ ಇಟ್ಟು ಬರ್ತೀವಿ. ಸೊ ಗೈಸ್, ಫೈನಲಿ ನಮ್ಮ ಒಂದು ರೂಮ್ ಆರ್ಗನೈಸ್ ಮಾಡಿ ಆಯಿತು. ಸೊ ನಮ್ಮ ಒಂದು ರೂಮ್ ಆರ್ಗನೈಸ್ ಮಾಡಾಯಿತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಒಂದು ನೆಕ್ಸ್ಟ್ ಬ್ಲಾಗ್ ನೀವೇನಾದರೂ ನೋಡಬೇಕು ಅಂದ್ಕೊಂಡ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಬ್ಲಾಗ್ಸ್. ಅಂಟಿಲ್ ದೆನ್, ಟಾಟಾ, ಸಿ ಯು, ಸೈನಿಂಗ್ ಆಫ್. ಕವನ ರೆಡ್ಡಿ. ಸೇ ಬಾಯ್.